ಗೋಕರ್ಣದ ಗುಹೆಯಲ್ಲಿ ರಷ್ಯಾ ಮಹಿಳೆಯ ರಹಸ್ಯ ಜೀವನ. ಗುಹೆಯ ಜೀವನದ ಗುಟ್ಟು ಬಯಲು ಮಾಡಿದ ರಷ್ಯಾ ಮಹಿಳೆ ನೈನಾ ಕುಟಿನ. ಗೋಕರ್ಣದ ಗುಹೆಯಲ್ಲಿ ರಷ್ಯಾ ಮಹಿಳೆ ವಾಸ ಇದ್ರು. ಗುಹೆಯ ಜೀವನದ ಗುಟ್ಟು ಬಯಲು ಮಾಡಿದ ರಷ್ಯಾ ಮಹಿಳೆ ನೈನಾ ಕುಟಿನ. 2 ಮಕ್ಕಳ ಜೊತೆ ಗುಹೆಯಲ್ಲಿ 2 ವಾರ ಕಳೆದಿದ್ದ ನೈನಾ ಕುಟಿನ ಗುಹೆ ಒಳಗೆ 2 ವಾರ ಕಳೆದಿದ್ರು. ಪೇಂಟಿಂಗ್ ಮಾಡ್ತಾ, ಹಾಡು ಹಾಡ್ತಾ, ಪುಸ್ತಕ ಓದುತ್ತಾ ಪ್ರಶಾಂತ ಜೀವನ. ಹಾವು ಚೇಳು ಬಂದಿದ್ರೆ ಪ್ರಶಾಂತ ಹೋಗಿ ದುರಂತ ಆಗ್ತಿತ್ತು. ಕಳೆದ 17 ವರ್ಷಗಳಲ್ಲಿ 20 ದೇಶ ಸುತ್ತಿದಾರಂತೆ. ನನಗೆ 4 ಮಕ್ಕಳು, ಎಲ್ಲರೂ ಒಂದೊಂದು ಕಡೆ ಜನನ. ಯಾರ ಸಹಾಯ ಇಲ್ಲದೆ ನನಗೆ ನಾನೇ ಹೆರಿಗೆ ಮಾಡಿಕೊಳ್ಳಬಲ್ಲೆ. ನೋಡಿ, ಅನ್ಯಗ್ರಹದ ಜೀವಿಗಳ ತರ ಮಾತಾಡ್ತವ್ರೆ. ಸೂರ್ಯೋದಯದೊಂದಿಗೆ ಬೆಳಗು, ನದಿಯಲ್ಲಿ ಮುಂಜಾನೆ ಸ್ನಾನ, ಪಕ್ಕದ ಗ್ರಾಮದಿಂದ ಅಗತ್ಯ ಸರಕು ತಂದು ಸೀಸನ್ ತಕ್ಕಂತೆ ಅಡುಗೆ. 2 ವಾರ ಗುಹೆಯಲ್ಲಿ ಕಳೆದ ದಿನಗಳು ಅತ್ಯಂತ ಅಮೂಲ್ಯ. ಆದರೆ ಪೊಲೀಸರು ಈಗ ನನ್ನನ್ನು ಕೊಳಕು ಪ್ರದೇಶದಲ್ಲಿ ಇರಿಸಿದ್ದಾರೆ. ನೋಡವ, ಬರೀ ಅನ್ನ ಮಾತ್ರ ಕೊಡ್ತಿದ್ದಾರೆ, ವೈಯಕ್ತಿಕ ಗೌಪ್ಯತೆ ಇಲ್ಲ. 9 ತಿಂಗಳ ಹಿಂದೆ ಮೃತಪಟ್ಟ ನನ್ನ ಮಗನ ಅಸ್ಥಿ ಸಹ ಕಸಿದುಕೊಂಡಿದ್ದಾರೆ. ನನ್ನ ಬಗ್ಗೆ ಹಬ್ಬಿಸಲಾಗ್ತಿರುವ ಸುದ್ದಿಗಳೆಲ್ಲ ಸುಳ್ಳು. ನೋಡಿ, ನಮಗೆ ಇಷ್ಟ ಬಂದ ಹಾಗೆ ಗುಹೆಯೊಳಗೋಗಿ ಜೀವನ ಮಾಡ್ತೀವಿ, ಬೆಟ್ಟನ ಕೊರೆದು ಅದರೊಳಗೆ ಇರ್ತೀವಿ. ಭಾರತದಲ್ಲಿ ಒಂದು ಕಾನೂನಿದೆ. ಹಕ್ಕಿ ಪಿಕ್ಕಿ ಜನಾಂಗ ಒಂದು ಕಾಲಘಟ್ಟದಲ್ಲಿ ಕಾಡಲ್ಲಿ ಜೀವನ ಮಾಡ್ತಾ ಇದ್ರು. 1952ರ ಕಾನೂನು, ಭಾರತದ ಸಂವಿಧಾನದ ಪ್ರಕಾರ ಕಾನೂನು ಬಂದಾಗ ಕಾಡಲ್ಲಿದ್ದಂತಹ ಎಲ್ಲ ಜನಾಂಗದವರು ನಾಡಿಗೆ ಬಂದರು. ನಾಡಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈಗಲೂ ಕೂಡ 12,000 ಜನಾಂಗದ ಸಮುದಾಯದವರಿದ್ದಾರೆ. ಸೊ ಕಾಡಲ್ಲಿ ಬದುಕಬಾರ್ದು ಮನುಷ್ಯ, ಭೂಮಿಲಿ ಬದುಕಬೇಕು. ಭೂಮಿಲಿ ಬದುಕಬೇಕು ಅಂದರೂ ಅದಕ್ಕೂ ಒಂದಷ್ಟು ರೀತಿ ರಿವಾಜುಗಳಿದ್ದಾವೆ. ವಿಜ್ಞಾನಕ್ಕೆ ವಿರುದ್ಧವಾಗಿ ಮೌಢ್ಯ ಆವರಿಸ್ಕೊಂಡಿರ್ತಕ್ಕಂಥ ಜೀವನ ಮನುಷ್ಯರದ್ದಾಗಬಾರ್ದು. ನಾವು ನಾಯಿಗಳಲ್ಲ, ಕುರಿಗಳಲ್ಲ, ಮೇಕೆಗಳಲ್ಲ, ನಾವು ಮನುಷ್ಯರು, ಬುದ್ಧಿ ಇರ್ತಕ್ಕಂತಹ ಮನುಷ್ಯರು. ಯೋಚಿಸಬೇಕು. ಇಲ್ಲಿ ಮನುಷ್ಯರಿಗೆ ಅವರದೇ ಆದ ಪ್ರತ್ಯೇಕ ಸ್ವಾತಂತ್ರ್ಯಗಳಿದ್ದಾವೆ. ಸ್ವತಂತ್ರ ಜೀವಿ ಮನುಷ್ಯ. ಹಂಗಂದ ಮಾತ್ರಕ್ಕೆ ಅಪಾಯಕಾರಿಯಾಗಿ ಬದುಕೋದಾ? ಸಣ್ಣ ಎಳೆ ಕೂಸುಗಳನ್ನ ಆ ಗುಹೆ ಒಳಗೆ ಇಟ್ಕೊಂಡು, ಭಾರತದಲ್ಲಿ ಎಲ್ಲ ಪ್ರಜಾತಿಯ ಹಾವುಗಳಿದ್ದಾವೆ. ಗುಹೆಯಲ್ಲಿ ಬದುಕೋ ಹಾವು ಇದ್ದಾವೆ, ಬರೀ ಭೂಮಿಲಿ ಬದುಕೋ ಹಾವು ಇದ್ದಾವೆ, ಮರಳು ಅಡಿಯಲ್ಲಿ ಬದುಕೋ ಹಾವಿದ್ದಾವೆ. ಹಾವು ಚೇಳುಗಳು ಬಂದು ಹಸುಗೂಸಿಗೆ ಕಡಿದಿದ್ರೆ ಏನು ಗತಿ ಎಂಬ ಮಾತನಾಡೋದು ನೋಡಿದ್ರೆ ಅದೆಲ್ಲೋ ಯಾವುದೋ ಕೆಳಗೆ ಜ್ಞಾನ ಮಾಡ್ದಂಗೆ. ಬಟ್ ಭಾರತಕ್ಕೊಂದು ಕಾನೂನು ಇದೆಯಲ್ಲ, ಆ ಕಾನೂನಿಗೆ ತಕ್ಕನಾಗಿ ಬದುಕಬೇಕು. ವಿದೇಶಿ ಪ್ರಜೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲೆಲ್ಲಿ ಬೇಕಾದರೂ ಬದುಕೋಕ್ಕೆ ಸಾಧ್ಯನ ಇಲ್ಲ. ನಿಮ್ಮ ಜೀವಕ್ಕೂ ಬೆಲೆ ಇದೆ, ನಿಮ್ಮ ಮಕ್ಕಳ ಜೀವಕ್ಕೂ ಕೂಡ ಬೆಲೆ ಇದೆ. ಹಾಗಾಗಿ ಆ ಮಕ್ಕಳು ಅತ್ಯಂತ ಅಪಾಯಕಾರಿ ವಾತಾವರಣದಲ್ಲಿ ಬದುಕಬಾರದು ಅಂದರೆ ಇಲ್ಲಿನ ಕಾನೂನು ಹೇಳದಂತೆ ಇರಬೇಕಾಗಿ ಬರುತ್ತೆ. ಇದು ರಷ್ಯಾ ಪ್ರಜೆ. ಆಕೆ 2 ವಾರ ಕಳೆದಿದ್ದಾರಂತೆ. ಅಲ್ಲಿ ಪಕ್ಕದ ಹಳ್ಳಿಯಿಂದ ಸೀಸನ್ಗೆ ತಕ್ಕನಾಗಿ ಆಹಾರ ತಂದು ಅಲ್ಲಿ ಬದುಕ್ತಾ ಇದ್ರಂತೆ, ಬದುಕು ಸಾಗಿಸ್ತಾ ಇದ್ರಂತೆ. ಸೊ ಆ ವಾತಾವರಣ ಬದಲಾದಾಗ ಆ ಎಮ್ಮುಂದು ಈ ತರದ್ದು ಸ್ಟೇಟ್ಮೆಂಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.